ಹಾಯ್ ಫ್ರೆಂಡ್ಸ್, ಸುಮಾರು ದಿನಗಳಿಂದ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕನ ನೋಡೋಣ ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ. ಆದರೆ ಇದು ತುಂಬ ದೂರ ಇದೆ, ಮೈಸೂರಿಂದ ಕಾಂಪ್ಲಿಕೇಟೆಡ್ ಆದ ದಾರಿಗಳಲ್ಲಿದೆ ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ಮೊನ್ನೆ ತಾನೇ ನಾನು ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕನ ನೋಡಿದೆ. ತುಂಬಾ ಚೆನ್ನಾಗಿತ್ತು. ಅದನ್ನು ಬಿಲ್ಡ್ ಮಾಡೋದು ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಅಲ್ಲಿರುವಂಥ ಫೋಟೋಗ್ರಾಫ್ಸ್ ಅರೌಂಡ್ 650 ಫೋಟೋಗ್ರಾಫ್ಸ್ ಇದೆ. ಅದರಲ್ಲಿ ಅವರ ಆನ್ ಸ್ಕ್ರೀನ್ ಮತ್ತು ಆಫ್ ಸ್ಕ್ರೀನ್ ಫೋಟೋಗ್ರಾಫ್ಸ್ಗಳಿದೆ. ದ ಕ್ಲಾರಿಟಿ ಆಫ್ ದ ಫೋಟೋಗ್ರಾಫ್ಸ್ ಆರ್ ಸೋ ನೈಸ್. ಇದು HD ಕೋಟೆ ರೋಡ್ನಲ್ಲಿ ಹಾಲಲ್ಲು ವಿಲೇಜ್ ಆಪೋಸಿಟ್ ಉದುಬೂರ್ ಗೇಟ್ ಅಲ್ಲಿದೆ. ಇದು ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೂ ಸಂಜೆ ಓಪನ್ ಇರುತ್ತೆ. ಯಾವುದೇ ರೀತಿ ಎಂಟ್ರಿ ಫೀಸ್ ತಗೋತಾ ಇಲ್ಲ ಈಗ ಸದ್ಯಕ್ಕೆ. ಹಾಗೆ ಪಾರ್ಕಿಂಗ್ ಕೂಡ, ಪಾರ್ಕಿಂಗ್ ಬೋರ್ಡ್ಗಳು, ದೊಡ್ಡ ದೊಡ್ಡ ಪಾರ್ಕಿಂಗ್ ಬೋರ್ಡ್ಗಳು ಹಾಕಿದ್ದಾರೆ. ಬಟ್ ಅಲ್ಲೂ ಇರೋ ಪಾರ್ಕಿಂಗ್ ಚಾರ್ಜಸ್ ಏನು ತಗೋತಾ ಇಲ್ಲ. ಇದನ್ನು 2023 ಜನವರಿ 29ನೇ ತಾರೀಕು ನಮ್ಮ CM ಬಸವರಾಜ ಬೊಮ್ಮಾಯಿ ಅವರು ಇನಾಗ್ರೇಷನ್ ಮಾಡಿದರು. ಈ ಟೈಮ್ನಲ್ಲಿ ನಮ್ಮ ವಿಷ್ಣುವರ್ಧನ್ ಅವ್ರ ವೈಫ್ ಆದ ಭಾರತಿ ಅವರು, ಅವರ ಮಗು ಕೀರ್ತಿ ಮತ್ತು ಅವರ ಅಳಿಯ ಅನಿರುದ್ಧ್ ಕೂಡ ಭಾಗಿಯಾಗಿದ್ದರು. ಇದನ್ನು ಬಿಲ್ಡ್ ಮಾಡೋದಕ್ಕೆ ಹೆಚ್ಚು ಕಡಿಮೆ ಅವರು 11 ಕೋಟಿ ಖರ್ಚು ಮಾಡಿದ್ದಾರೆ. ಇದನ್ನು ಅವರ ಖಡ್ಗದ ಥರ ಮಾಡಿದ್ದಾರೆ. ಫುಲ್ ಬಿಲ್ಡಿಂಗ್ನೇ ಅವರು ಒಂದು ರೌಂಡ್ ಶೇಪ್ನಲ್ಲಿ ಅವರ ಖಡ್ಗ ಥರ ಮಾಡಿ, ಹಾಗೆ ಅವರ ಒಂದು ಸ್ಟ್ಯಾಚ್ಯೂ ಇದೆ, ಒಂದು ರಿಯಲ್ ಲೈಫ್ ಸ್ಟ್ಯಾಚ್ಯೂ, ಒಂದು 7 ಅಡಿ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಅದ್ರ ಮುಂದೆನೂ ಕೂಡ ಒಂದು ಖಡ್ಗ ದೊಡ್ಡ ಸೈಜ್ನಲ್ಲಿ ಮಾಡಿದ್ದಾರೆ. ಹಾಗೆ ಅಲ್ಲೊಂದು ಸಣ್ಣ ಪಾಂಡ್ ಮಾಡಿದ್ದಾರೆ, ಒಂದು ಪಾಂಡ್ ಥರ ಮಾಡಿ ಅಲ್ಲಿ ಸುಮಾರು ಗಿಡಗಳನ್ನೆಲ್ಲ ಹಾಕಿ ಆ ಸ್ಟ್ಯಾಚ್ಯೂ ಎದುರಿಗೆ ಇದೆ. ಅದು ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಹಾಗೆ ಇಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಉಪಯೋಗಿಸಿದಂಥ ಒಂದು ಕಾರ್ ಕೂಡ ಇದೆ. ಪ್ರಾಪರ್ಟಿಲಿ ಅವರ ಸಭಾಂಗಣ ಇದೆ. ಆ ಸಭಾಂಗಣದಲ್ಲಿ ಏನು ಫಂಕ್ಷನ್ಸ್ ಬೇಕಾದರೂ ಮಾಡ್ಬೋದು. ಲೈಕ್ ಫಿಲ್ಮ್ ಫೆಸ್ಟಿವಲ್ಸ್ ಮಾಡ್ಬೋದು, ಯಾವುದಾದ್ರೂ ಶಾರ್ಟ್ ಮೂವಿ ಸ್ಕ್ರೀನಿಂಗ್ ಮಾಡ್ಬೋದು. ಅರೌಂಡ್ 250 ಪೀಪಲ್ ಕೂರುವಷ್ಟು ಸಭಾಂಗಣ ಮಾಡಿದ್ದಾರೆ. ಅಲ್ಲಿ ಯಾವುದಾದ್ರೂ ಟೀಚಿಂಗ್, ಈ ಆ್ಯಕ್ಟಿಂಗ್ ಕ್ಲಾಸಸ್ಗಳನ್ನ ಕಲಿಸ್ಬೋದು. ಅಲ್ಲಿ ಈ ಕಾರ್ನ ಇಟ್ಟಿದ್ದಾರೆ. ನೀಟಾಗಿ ಕ್ಲೀನಾಗಿ ಇದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಒಂದು ಹಾಫ್ ಡೇ ಇಲ್ಲಿ ನೀವು ನೀಟಾಗಿ ಸ್ಪೆಂಡ್ ಮಾಡ್ಬೋದು. ಹಾಫ್ ಡೇನೂ ಇಲ್ಲ ಅಂತಂದು ಒಂದು 2 to 2.5 hours ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಹಾಗೆ ಈ ಫೋಟೋ ಗ್ಯಾಲರಿ ಜಾಗಗಳಲ್ಲಿ ಅವರ ಹಳೆ ಸಾಂಗ್ಗಳನ್ನ ಪ್ಲೇ ಮಾಡ್ತಾ ಇರ್ತಾರೆ. ನಿಮಗೆ ವಿಷ್ಣುವರ್ಧನ್ ಇಷ್ಟ ಆದರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ವಿಸಿಟ್. ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೆಮ್ಮೆಯ ನಾಯಕ ನಟನಾಗಿದ್ದಂಥ ವಿಷ್ಣುವರ್ಧನ್ ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಈ ಜಾಗ ತುಂಬ ಚೆನ್ನಾಗಿದೆ. ಹಾಗೆ ಈ ಜಾಗದಲ್ಲಿ ಕೆಲವು ವಿಷಯಗಳನ್ನ ಅವರು ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದಿತ್ತು. ಅವರು ತಗೊಂಡಿದ್ದಂಥ ಅವಾರ್ಡ್ಸ್ಗಳು ಫೋಟೋಗ್ರಾಫ್ಸ್ ಹಾಕ್ಬೋದಿತ್ತು. ಯಾವ್ಯಾವ ಮೂವೀಸ್ಗಳಿಗೋಸ್ಕರ ಏನೇನು ಅವಾರ್ಡ್ಸ್ಗಳು ಬಂದಿದೆ ಅಂತೇಳಿ ಅವರು ಚಿಕ್ಕದಾಗಿ ಒಂದು ಇನ್ಫಾರ್ಮೇಷನ್ ಮಾಡ್ಬೋದಿತ್ತು. ಈ ಜಾಗಗಳಲ್ಲಿ ಅದೊಂದೇ ಲ್ಯಾಕಿಂಗ್. ಇನ್ಫಾರ್ಮೇಷನ್ ಯಾವುದಕ್ಕೂ, ಏನೇ ವಿಷಯಕ್ಕೂ ಇನ್ಫಾರ್ಮೇಷನ್ ಇಲ್ಲ. ಆಲ್ರೆಡಿ ಅವ್ರು ಇರುವಾಗ ಅವರು ತುಂಬಾ ಫೇಮಸ್ ಆಗಿದ್ರು. ಬಟ್ ಅವ್ರು ಈಗಿಲ್ಲ. ಬಟ್ ಅವ್ರು ಮಾಡಿದಂಥ ಸಾಧನೆಗಳನ್ನ ಈ ಜಾಗದಲ್ಲಿ ಎತ್ತಿ ಹಿಡಿಯೋ ಹಂಗೆ ಇರಬೇಕಾಗಿತ್ತು. ಅಟ್ಲೀಸ್ಟ್ ಈ ಫೋಟೋಗ್ರಾಫ್ಸ್ಗಳು ಏನೇನು ಹಾಕಿದ್ದಾರೆ, ಈ ಫೋಟೋಗ್ರಾಫ್ಸ್ಗಳನ್ನ ಒಂದು ಸೀಕ್ವೆನ್ಸ್ ಆಗಿ ಮಾಡಿ ಈ ಮೂವಿಗಳಿಗೆ ತಗೊಂಡಂಥ ಪಿಕ್ಚರ್ಸ್ ಅಂತ ಹೇಳಿ ನಮ್ಗೊಂದೊಂದು ಸಣ್ಣ ಸಣ್ಣ ಇನ್ಫಾರ್ಮೇಷನ್ ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅವರು ಆಫ್ ಸ್ಕ್ರೀನ್ ಫೋಟೋಸ್ಗಳು ಕೂಡ ತುಂಬ ಇದೆ. ಅವ್ರ ವೆಡ್ಡಿಂಗ್ ಫೋಟೋಸ್ ಇದೆ, ಅವ್ರ ಮಗಳ ವೆಡ್ಡಿಂಗ್ ಫೋಟೋಸ್ ಇದೆ, ಅವರೆಲ್ಲ ಟೂರ್ಗೆ ಹೋದಾಗ ತಗೊಂಡಿದ್ದಂಥ ಫೋಟೋಗ್ರಾಫ್ಸ್ ಇದೆ. ಈ ಫೋಟೋಗ್ರಾಫ್ಸ್ಗಳನ್ನ ಎಲ್ಲೋ ಒಂದೊಂದು ಸ್ವಲ್ಪ ನಮಗೆ ಮೆಸೇಜ್ ಕೊಡ್ತಾ ಬಂದಿದ್ದರೆ ಈ ಜಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಿರ್ತಿತ್ತು. ಹಾಗೆ 2-3 ಪೇಂಟಿಂಗ್ಸ್ಗಳಿದೆ ವಿಷ್ಣುವರ್ಧನ್ ಅವ್ರದ್ದು. ಈ ಪೇಂಟಿಂಗ್ಸ್ಗಳು ಕೂಡ ಅವರ ಅಭಿಮಾನಿಗಳು ಬರೆದು ಕೊಟ್ಟಂಥ ಪೇಂಟಿಂಗ್ಸ್ಗಳನ್ನ ತಂದು ಕೊಡಿ ಅಂತ ಹೇಳಿದ್ರೆ ಅಲ್ಲೊಂದು ಸ್ವಲ್ಪ ಜಾಗ ಖಾಲಿ ಇದೆ. ಆ ಜಾಗಗಳಲ್ಲಿ ಅವರು ಫಿಲ್ ಮಾಡಬಹುದಿತ್ತು. ಎಲ್ಲ ಫೋಟೋಗ್ರಾಫ್ಸ್ ನೋಡ್ತಾ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ರವರ ಇತಿಹಾಸನ ಸ್ವಲ್ಪ ಹಾಗೆ ಮೇಲಕ್ಕೆ ಹಾಕೋಣ. ಡಾಕ್ಟರ್ ವಿಷ್ಣುವರ್ಧನ್ ರವರು ಹೆಮ್ಮೆಯ ನಮ್ಮ ಮೈಸೂರಿನಲ್ಲಿ ಸೆಪ್ಟೆಂಬರ್ 18, 1950ರಲ್ಲಿ ಹುಟ್ಟುತ್ತಾರೆ. ಅವರ ತಂದೆ ಹೆಸರು ನಾರಾಯಣರಾವ್, ಅವರ ತಾಯಿ ಹೆಸರು ಕಾಮಾಕ್ಷಮ್ಮ. ಅವರ ತಂದೆ ಕೂಡ ಮೂವಿ ಸಂಬಂಧಪಟ್ಟಂಗೆ ಅವರು ಕೆಲಸಗಳು ಮಾಡಿದ್ದಾರೆ. ಅವರು ಮೋಸ್ಟ್ಲಿ ವಿಷ್ಣುವರ್ಧನ್ ಅವರು ಇಷ್ಟು ದೊಡ್ಡ ಆ್ಯಕ್ಟರ್ ಆಗೋದಕ್ಕೆ ಅವ್ರ ತಂದೆನೂ ಕಾರಣ ಆಗಿದ್ದರು ಅನಿಸುತ್ತೆ. ಅವ್ರ ತಂದೆ ಸುಮಾರು ಮೂವಿಗಳಿಗೆ ಸ್ಕ್ರೀನ್ ಪ್ಲೇ, ಡೈಲಾಗ್, ಸ್ಟೋರಿ, ಲಿರಿಕ್ಸ್ಗಳನ್ನ ಸುಮಾರು ಮೂವಿಗಳು ಮಾಡಿದ್ದಾರೆ. ನಮ್ಮ ವಿಷ್ಣುವರ್ಧನ್ ರವರು 6 ಜನ ಸಿಬ್ಲಿಂಗ್ಸ್ಗಳಿದ್ರು. ಅವ್ರಿಗೆ 6 ಜನ ಅಣ್ಣ ತಮ್ಮಂದಿರಿದ್ರು. ಇವರು ಹೆಚ್ಚು ಕಡಿಮೆ 220 ಮೂವಿಗಳಿಗಿಂತ ಅಧಿಕವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಬರೀ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ತಮಿಳು, ಮಲಯಾಳಂ, ತೆಲುಗು ಹಾಗೂ ಹಿಂದಿ ಚಿತ್ರಗಳಲ್ಲೂ ಕೂಡ ಅವರು ಅಭಿನಯಿಸಿದ್ದಾರೆ. ಮೇ ಬಿ ಫುಲ್ ಹೀರೋ ಆಗಿ ಅಭಿನಯಿಸಿಲ್ಲ ಅಂತಂದ್ರು, ಅವರು ಒಂದು ಸಪೋರ್ಟಿಂಗ್ ಆ್ಯಕ್ಟರ್ ಆಗಿ, ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಸುಮಾರು ಮೂವಿಗಳಲ್ಲಿ ಮಾಡಿದ್ದಾರೆ. ಅವರು ತಮ್ಮ ಕೆರಿಯರ್ನ 1972ರಿಂದ ಸ್ಟಾರ್ಟ್ ಮಾಡ್ತಾರೆ. ಆ ಸ್ಟಾರ್ಟ್ ಮಾಡುವಾಗಲೂ ಕೂಡ ಅವರು ಒಂದು ನ್ಯಾಷನಲ್ ಅವಾರ್ಡ್ ಮೂಲಕ
ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಅದರ ಹೆಸರು ವಂಶವೃಕ್ಷ. ಗಿರೀಶ್ ಕಾರ್ನಾಡ್ ಅವರು ಡೈರೆಕ್ಷನ್ನಲ್ಲಿ ಅವರು ಬಂದ ಮೊದಲನೇ ಚಿತ್ರ. ಹಾಗೆ ಅವರು ಲೀಡ್ ರೋಡ್ನಲ್ಲಿ ಒಂದು ಹೀರೋ ಆಗಿ ಮಾಡಿದ್ದು ಮೂವಿ ಅಂತಂದರೆ ಅದೇ ವರ್ಷದಲ್ಲಿ ನಾಗರಹಾವು, ಪುಟ್ಟಣ ಕಣಗಾಲ್ ಅವರ ಡೈರೆಕ್ಷನ್ನಲ್ಲಿ ಬಂದಂಥ ಮೊದಲನೇ ಚಿತ್ರ. ಅವರು ನೆಕ್ಸ್ಟ್ 1973ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಗಂಧದ ಗುಡಿ, 74ರಲ್ಲಿ ಭೂತಯ್ಯನ ಮಗ ಅಯ್ಯು. ಇದು ಸುಮಾರು ಬಾಕ್ಸ್ ಆಫೀಸ್ ರೆಕಾರ್ಡ್ಗಳನ್ನೆಲ್ಲ ಮುರಿದಾಕಿದೆ. 1977ರಲ್ಲಿ ರಜನಿಕಾಂತ್ ಅವರ ಜೊತೆ ಸೇರಿ ಸಹೋದರರ ಸವಾಲ್ ಮತ್ತು ಗಲಾಟೆ ಸಂಸಾರ. 1979ರಲ್ಲಿ ಹೊಂಬಿಸಿಲು, ಇದರಲ್ಲಿ ಒಂದು ಡಾಕ್ಟರ್ ಆಗಿ ನಮ್ಮ ವಿಷ್ಣುವರ್ಧನ್ ಅವರು ಆ್ಯಕ್ಟ್ ಮಾಡಿರ್ತಾರೆ. ಹಾಗೆ ಅವರ 2ನೇ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಕೂಡ ಸಿಕ್ಕಿರುತ್ತೆ ಆ್ಯಸ್ ಅ ಬೆಸ್ಟ್ ಆ್ಯಕ್ಟರ್. ಅವರು ಹಾಗೆ ಕಿಲಾಡಿ ಜೋಡಿ ಮೂವಿಗಳಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. 1980, ಇದು ಒಂದು 1970 ಆದರೆ 1980ರಲ್ಲಿ ಸುಮಾರು ಬ್ಲಾಕ್ ಬಸ್ಟರ್ ಮೂವಿಗಳು ಕೊಟ್ಟಿದ್ದಾರೆ. ಅವರ ಹೆಸರಿಗೆ ಆ್ಯಡ್ ಆದ ಸಾಹಸ ಸಿಂಹ ಮೂವಿ 1982ರಲ್ಲಿ ಬರುತ್ತೆ. ಬ್ಲಾಕ್ ಬಸ್ಟರ್. ಇಷ್ಟು ವರ್ಷದಿಂದ ಯಾವುದೇ ಮೂವಿ ಕೂಡ ಇಷ್ಟು ಕಲೆಕ್ಷನ್ ಮಾಡಿದೆ ಅಷ್ಟು ಆ ಮೂವಿ ಕಲೆಕ್ಟ್ ಆಗುತ್ತೆ. 1984ರಲ್ಲಿ ಅವರೊಂದು ಬಾಲಿವುಡ್ ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾರೆ. ಏಕ್ ನಯಾ ಇತಿಹಾಸ್ ಅನ್ನೋ ಮೂವಿಯಲ್ಲಿ ಮಾಡ್ತಾರೆ. ಹಾಗೆ ಒನ್ ಆಫ್ ದ ಬೆಸ್ಟ್ ಮೂವಿ ಆಫ್ ವಿಷ್ಣುವರ್ಧನ್ ಬಂಧನ ಇದೇ ವರ್ಷದಲ್ಲಿ ರಿಲೀಸ್ ಆಗುತ್ತೆ. ಸುಹಾಸಿನಿ ಮೇಡಮ್ ಅವ್ರ ಜೊತೆ ಆ್ಯಕ್ಟ್ ಮಾಡಿರ್ತಾರೆ. ಇಲ್ಲೂ ಕೂಡ ಒಂದು ಹೀರೋ ಡಾಕ್ಟರ್ ಆಗಿರುವಂಥ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ. ಹೀಗೆ ನಾವು ಹೇಳುವ ಹಾಗೆ ಸೂಪ್ ಬಾಯ್ಸ್ ಕತೆ ಆಗ್ಲೇ ಅವರು ಈ ಮೂವಿಲಿ ಮಾಡಿರ್ತಾರೆ. 1985 ರಜನಿಕಾಂತ್ ಅವರ 100ನೇ ಚಿತ್ರ ಶ್ರೀ ರಾಘವೇಂದ್ರ ಫಿಲಮಲ್ಲಿ ಕೂಡ ನಮ್ಮ ವಿಷ್ಣುವರ್ಧನ್ ಆ್ಯಕ್ಟ್ ಮಾಡಿರ್ತಾರೆ. ಹಾಗೆ ಮುಂದಿನ ವರ್ಷಗಳಲ್ಲಿ ವಿಡುದಲೆಯ ಮೂವಿಯಲ್ಲಿ ಶಿವಾಜಿ ಗಣೇಶನ್ ಅವರ ಜೊತೆ ಕೂಡ ಅವರು ಆ್ಯಕ್ಟ್ ಮಾಡಿರ್ತಾರೆ. ಹೀಗೆ ಸುಮಾರು ಬ್ಲಾಕ್ ಬಸ್ಟರ್ ಮೂವಿಗಳು ಈ 80ರ ದಶಕದಲ್ಲಿ ಮಾಡಿರ್ತಾರೆ. ಅದರಲ್ಲಿ ಕೆಲವು ಮೂವಿಗಳು ಹೀಗಿದೆ: ಒಂದೇ ಗುರಿ, ನೀ ಬರೆದ ಕಾದಂಬರಿ, ಜೀವನ ಚಕ್ರ, ಖೈದಿ, ಸುಪ್ರಭಾತ, ದೇವ ಮತ್ತು ಹೃದಯ ಗೀತೆ. ಇದೆಲ್ಲ ಮೂವಿಗಳು ಸಕ್ಸಸ್ಫುಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಮಾಡಿದೆ. 1990ರಿಂದ 2000ರಲ್ಲಿ ಅವರ ಮೂವಿಗಳು ಇನ್ನೊಂದು ಬೇರೆ ಲೆವೆಲ್ಗೆ ಹೋದಂಥ ಮೂವಿಗಳು. ಅವರಿಗೆ ಮುತ್ತಿನ ಹಾರ ಅನ್ನೋ ಒಂದು ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಫಿಲಮ್ ಬರುತ್ತೆ. 38ನೇ ನ್ಯಾಷನಲ್ ಅವಾರ್ಡ್ ಈ ಮೂವಿಗೆ ಸಿಗುತ್ತೆ. ಇದು ಡೈರೆಕ್ಟ್ ಮಾಡಿದವರು ರಾಜೇಂದ್ರ ಸಿಂಗ್ ಬಾಬು. ಇವರೇ ವಿಷ್ಣುವರ್ಧನ್ ಅವರ ಬಂಧನ ಚಿತ್ರಕ್ಕೂ ಕೂಡ ಡೈರೆಕ್ಟರ್ ಆಗಿರ್ತಾರೆ. ಹಾಗೆ ಈ ವರ್ಷಗಳಲ್ಲಿ ಸುಮಾರು ಒಳ್ಳೊಳ್ಳೆ ಚಿತ್ರಗಳು ಬರುತ್ತೆ. ಮತ್ತೆ 1992ರಲ್ಲಿ ಮಮ್ಮೂಟಿ ಅವರ ಜೊತೆ ಒಂದು ಮಲಯಾಳ ಮೂವಿ ಮಾಡ್ತಾರೆ. ಅದರ ಹೆಸರು ಕೌರವರ್. ಹಾಗೆ ಹೋಗ್ತಾ ಆಲುಂಡತವರು 1994ನಲ್ಲಿ ಒಂದು ಬ್ಲಾಕ್ ಬಸ್ಟರ್ ಮೂವಿ. ಹಾಗೆ ವಿಷ್ಣು ವಿಜಯ, ಲಾಲಿ, ಸೂರ್ಯವಂಶ, ಹಬ್ಬ, ಹೀಗೆ ಅವರು ಸುಮಾರು ಬ್ಲಾಕ್ ಬಸ್ಟರ್ ಮೂವೀಸ್ಗಳನ್ನ 1990ರ ದಶಕದಲ್ಲಿ ಮಾಡ್ತಾರೆ. ಹಾಗೆ 2000ದಿಂದ 2010 ಈ ಎಷ್ಟು ವರ್ಷಗಳಲ್ಲಿ ಮಾಡಿದಂಥ ರೆಕಾರ್ಡ್ಸ್ಗಳನ್ನೆಲ್ಲ ಮುರಿದು ಬೇರೆನೇ ರೆಕಾರ್ಡ್ಸ್ಗಳನ್ನ ಬರೆದದು ಈ 10 ವರ್ಷಗಳಲ್ಲಿ. 2000ದಲ್ಲೇ ಯಜಮಾನ ಹ್ಯೂಜ್ ಬಾಕ್ಸ್ ಆಫೀಸ್ ಸಕ್ಸಸ್. ಅಲ್ಲಿವರೆಗೂ ಕನ್ನಡ ಇಂಡಸ್ಟ್ರಿ ಕ್ರಾಸ್ ಮಾಡದಿರೋಷ್ಟು ಕಲೆಕ್ಷನ್ಗಳನ್ನ ಕೊಟ್ಟಂತ ಮೂವಿ ಯಜಮಾನ. ಹಾಗೆ ಅವರ ಇನ್ನೊಂದು ಬಿಗ್ಗೆಸ್ಟ್ ಹಿಟ್ ಆಫ್ ದ ಇಯರ್ ಅನ್ನೋ ಮೂವಿ ಸೂರಪ್ಪ. ಹಾಗೆ ಹೋಗ್ತಾ ಹೋಗ್ತಾ ಕೋಟಿಗೊಬ್ಬ, ಸಿಂಹಾದ್ರಿಯ ಸಿಂಹ, ಜಮೀನ್ದಾರರು, ದಿಗ್ಗಜರು, ಕದಂಬ, ಹಾಗೆ ತುಂಬಾನೇ ಇಂಪಾರ್ಟೆಂಟ್ ವರ್ಲ್ಡ್ ಕ್ಲಾಸ್ ಮೂವಿ ಆದಂತ ಆಪ್ತ ಮಿತ್ರ. ಈ ಆಪ್ತ ಮಿತ್ರ ಎಷ್ಟು ಫೇಮಸ್, ಎಷ್ಟು ಇದಾಯಿತು ಅಂತಂತಂದರೆ ಇದನ್ನು ರಜನಿಕಾಂತ್ ಅವರು ಕೂಡ ತಮಿಳಿನಲ್ಲಿ ರೀಮೇಕ್ ಮಾಡಿದ್ದಾರೆ. ಹಾಗೆ 2007ರಲ್ಲಿ ಈ ಬಂಧನ ಕೊನೆಯ ಚಿತ್ರ ಅವರು ಜೀವಂತವಾಗಿರುವಾಗ 2009 ಬೆಲ್ಲಾರಿ ನಾಗ, ಇದು ಅವರು ಇದ್ದಂಥ ಸಮಯದಲ್ಲಿ ರಿಲೀಸ್ ಆದಂಥ ಫಿಲಮ್. ಹಾಗೆ ಅವ್ರು ಇಲ್ಲದಿರುವಾಗ 2010 ಇನ್ನೊಂದು ಬ್ಲಾಕ್ ಬಾಸ್ಟರ್ ಮೂವಿ ಆಪ್ತ ರಕ್ಷಕ. ಒಂದು ಲೆಜೆಂಡ್, ಕರ್ನಾಟಕ ಕಂಡ ಹೆಮ್ಮೆಯ ನಟ, ವರ ನಟ ಅಂತಲೇ ಕರೀಬೋದು. ಸ್ಕೌಟ್ ಹೋಟೆಲಲ್ಲಿ ಅವರು ಸಾವನ್ನಪ್ತಾರೆ.
2009 ಡಿಸೆಂಬರ್ 30ನೇ ತಾರೀಕು ನಮ್ಮ ಕರ್ನಾಟಕ ಒಂದು ಕರಾಳ ದಿನವಾಗಿತ್ತು. ವಿಷ್ಣುವರ್ಧನ್ ರವರು ಮೈಸೂರಿನ ಕಿಂಗ್ಸ್ ಕೋರ್ಟ್ ಹೋಟೆಲ್ನಲ್ಲಿ ಬ್ರೈನ್ ಸ್ಟ್ರೋಕ್ ಆಗಿ ಸಾವನ್ನಪ್ತಾರೆ. ಅವರು ಫಿಸಿಕಲಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿ ದೂರ ಹೋಗಿರ್ಬೋದು, ಆದರೆ ಅವರ ಚಿತ್ರದ ಮೂಲಕ, ಅವರ ವ್ಯಕ್ತಿತ್ವದ ಮೂಲಕ ನಮ್ಮೊಂದಿಗೆ ಇನ್ನೂ ಜೀವಂತವಾಗಿದ್ದಾರೆ ಅಂದರೆ ಸುಳ್ಳಾಗಲ್ಲ. ನಾನು ಸುಮಾರು ಹುಡುಗರುಗಳಿಗೆ ಸ್ವಲ್ಪ ನಡೆಯೋದು ಸರಿ ಇಲ್ಲ, ವಾಕಿಂಗ್ ಸ್ಟೈಲ್ ಸರಿ ಇಲ್ಲ ಅಂತಂದರೆ ನಾನು ಹೇಳುವಂಥ ಮನುಷ್ಯ ಅಂತಂತಂದರೆ ಡಾಕ್ಟರ್ ವಿಷ್ಣುವರ್ಧನ್. ನಾನು ಹುಡುಗರಿಗೆ ಹೇಳೋದು ಹಾಗೇನೆ, ಡಾಕ್ಟರ್ ವಿಷ್ಣುವರ್ಧನ್ ಹೇಗೆ ನಡೀತಾರೆ ನೋಡಿ, ಆ ಸ್ಟೈಲು, ಆ ವಾಕಿಂಗ್ ಸ್ಪೀಡ್ ಅಡ್ಯಾಪ್ಟ್ ಮಾಡಿಕೊಂಡ್ರೆ ಯು ಕ್ಯಾನ್ ವಾಕ್ ಆ್ಯಸ್ ಪರ್ಫೆಕ್ಟ್ ಅಂತ ಹೇಳ್ತಾ ಇದ್ದೆ. ವಿಷ್ಣುವರ್ಧನ್ ರವರ ಅವಾರ್ಡ್ಸ್ಗಳು ಒಂದು ಕಡೆಯಿಂದ ನಾವು ಲೆಕ್ಕ ಹಾಕೊಂಡು ಹೋದರೆ, ಬೆಸ್ಟ್ ಆ್ಯಕ್ಟರ್ಗೋಸ್ಕರ ಫಿಲ್ಮ್ ಫೇರ್ ಅವಾರ್ಡ್ 4 ಸಲ ತೊಗೊಂಡಿದ್ದಾರೆ. ಫಿಲ್ಮ್ ಫೇರ್ ಸ್ಪೆಷಲ್ ಅವಾರ್ಡ್ ಫಾರ್ ಸೌತ್ 2 ಸಲ ತೊಗೊಂಡಿದ್ದಾರೆ. ಟೋಟಲ್ 6 ಸಲ ಫಿಲ್ಮ್ ಫೇರ್ ಅವಾರ್ಡ್ ತೊಗೊಂಡಿದ್ದಾರೆ. 3 ಸಲ ಸಿನಿಮಾ ಎಕ್ಸ್ಪ್ರೆಸ್ ಅವಾರ್ಡ್ ತೊಗೊಂಡಿದ್ದಾರೆ. ಕನ್ನಯ್ಯಗೋಗಿ ಕಾಳಿದಾಸ ಅವಾರ್ಡ್ ತೊಗೊಂಡಿದ್ದಾರೆ. ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದಾರೆ. ತರಂಗಿಣಿ ಅವಾರ್ಡ್ ತೊಗೊಂಡಿದ್ದಾರೆ. ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ಸ್ 8 ಸಲ ತೊಗೊಂಡಿದ್ದಾರೆ. ಕರ್ನಾಟಕ ಸರ್ಕಾರ 1990ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಡಾಕ್ಟರ್ ಸಸಿಮಾ ವಿಷ್ಣುವರ್ಧನ್ ಅವ್ರಿಗೆ ಕೊಡ್ತಾರೆ. 2013ರಲ್ಲಿ ನಮ್ಮ ಸರ್ಕಾರ ಕೂಡ ಅವ್ರನ್ನ ಹೆಮ್ಮೆ ಪಡಿಸೋದಕ್ಕೋಸ್ಕರ ಅವರ ಹೆಸರಿನಲ್ಲಿ ಒಂದು ಪೋಸ್ಟಲ್ ಸ್ಟ್ಯಾಂಪ್ ಕೂಡ ಬಿಡುಗಡೆ ಮಾಡ್ತಾರೆ. ನಮ್ಮ ಬೆಂಗಳೂರಿನಲ್ಲಿರೋ ಒಂದು ರಸ್ತೆಗೆ ಬನಶಂಕರಿ ಟೆಂಪಲ್ನಿಂದ ಕೆಂಗೇರಿಗೆ ಹೋಗೋ ದಾರಿ ಹೆಚ್ಚು ಕಡಿಮೆ 14.5 ಕಿಲೋಮೀಟರ್ ಇರುವಂಥ ರೋಡ್ಗೆ ಡಾಕ್ಟರ್ ವಿಷ್ಣುವರ್ಧನ್ ರೋಡ್ ಅಂತ ನಮ್ಮ ಸರ್ಕಾರ ಹೆಸರಿಟ್ಟಿದೆ. ಇದು ಭಾರತದಲ್ಲೇ ಇಷ್ಟು ದೊಡ್ಡ ರಸ್ತೆಗೆ ಒಬ್ಬ ಆ್ಯಕ್ಟರ್ ಹೆಸರಿಟ್ಟಂಥ ಹೆಮ್ಮೆ ನಮ್ಮ ವಿಷ್ಣುವರ್ಧನ್ ಅವರು. ಇವರಿಗೆ ನಮ್ಮ ಜನಗಳು ಒಂದು ದೇವರ ಹಾಗೆ ಅವ್ರನ್ನ ಆರಾಧಿಸ್ತಿದ್ರು. ಇವರಿಗೆ ಟೆಂಪಲ್ ಒಂದು ಕಟ್ಟಿ, ಒಂದು ದೇವಸ್ಥಾನ ಒಂದು ಕಟ್ಟಿ, ಅವರಿಗೆ ಅಲ್ಲಿ ವಿಷ್ಣುವರ್ಧನ್ ಮಂದಿರ ಅಂತ ಕೂಡ ಅದನ್ನು ಹೆಸರಿಟ್ಟು ಕರಿತಿದ್ರು. ಡಾಕ್ಟರ್ ವಿಷ್ಣುವರ್ಧನ್ ರವರು ಎಷ್ಟು ಇನ್ಸ್ಪೈರಿಂಗ್ ಪರ್ಸನ್ ಅಂತೇಳಿ ನಮಗೆ ಕೆಲವು ವಿಷಯಗಳಲ್ಲಿ ಗೊತ್ತಾಗುತ್ತೆ. ಈ ವಾಸ್ ವೆರಿ ಹೆಲ್ಪ್ಫುಲ್ ಟು ಪೀಪಲ್, ಡೌನ್ ಟು ಅರ್ತ್ ಪರ್ಸನ್. ಯಾರೇ ಹೋಗಿ ಅವನ ಜೊತೆ ಮಾತಾಡೋಕ್ಕೂ ಅವ್ರ ಹತ್ರ ಅವಕಾಶಗಳಿರ್ತಿತ್ತು. ಹಾಗೆ ಅವರು ಒಂದು ಇನ್ಸ್ಪೈರಿಂಗ್ ವಿಷಯ ಮಾಡಿದ್ದು ಅಂತಂತಂದರೆ, ತನ್ನ 2 ಮಕ್ಕಳನ್ನು ಕೂಡ ಅವರು ದತ್ತು ತಗೊಂಡಿದ್ರು. ಅದು 2 ಹೆಣ್ಣು ಮಕ್ಕಳನ್ನ ತಗೊಂಡು ಅವರು ದತ್ತು ತಗೊಂಡಿದ್ರು. ಎಷ್ಟೋ ಒಂದು ಎಕ್ಸಾಂಪಲ್ ಕ್ರಿಯೇಟ್ ಮಾಡಿದ್ದಾರೆ ನೋಡಿ, ಹೇಗೆ ಅವರ ಫ್ಯಾನ್ಸ್ಗಳನ್ನ ಅವರು ಒಂದು ಒಳ್ಳೆ ದಾರಿಲಿ ತಗೊಬರ್ಬೇಕು ಅಂತೇಳಿ ಈ ಮೇಡ್ ದಿಸ್. ಅವರ ಬಲಗೈಲದ್ದಂಥ ಖಡ್ಗ 1980ರಲ್ಲಿ ಅವರು ಬೀದರ್ಗೋದಾಗ ಗುರುದ್ವಾರದಲ್ಲಿ ಅವರಿಗೆ ಒಂದು ಗುರುಗಳು ಈ ಬಳೆನ ಅವರಿಗೆ ಕೊಡ್ತಾರೆ. ಜೊತೆಗೆ ಒಂದು ಕತ್ತಿನೂ ಕೂಡ ಕೊಡ್ತಾರೆ. ಆ ದಿನದಿಂದ ಅವರು ಕೊನೆ ಕ್ಷಣಗಳವರೆಗೂ ಆ ಖಡ್ಗ ಅವರ ಬಲಗೈಯಲ್ಲೇ ಇತ್ತು. ಆ ಖಡ್ಗನೂ ಕೂಡ ಅಥೆಂಟಿಕ್ ಆದ ಪಂಜಾಬಿಗಳು ಹಾಕುವಂಥ ಖಡ್ಗ. ಕೆಲವು ಸಮಯಗಳಲ್ಲಿ ವಿಷ್ಣುವರ್ಧನ್ ಅವ್ರಿಗೇನೆ ಅವರ ಫ್ರೆಂಡ್ಸ್ಗಳು ಕೂಡ ಕೇಳಿದ್ದಾರೆ, ನಿಮಗೆ ಎಲ್ಲಿಂದ ಈ ಖಡ್ಗ ಸಿಕ್ತು, ಇಷ್ಟು ಒರಿಜಿನಲ್ ಆದಂಥ ಖಡ್ಗ ಬೇರೆಲ್ಲೂ ಸಿಗಲ್ಲ ಅಂತ ಹೇಳಿದಾಗ, ಬಟ್ ಅವರು ಇದನ್ನು ತುಂಬ ಲಕ್ಕಿ ಅಂತ ಹೇಳಿ ಒಂದು ಇಂಟರ್ವ್ಯೂಲ್ ಕೂಡ ಹೇಳಿದ್ದಾರೆ. ಹಾಗೆ ಅವರು ಚಿನ್ನ, ಒಡವೆ ಇಲ್ಲ ಈ ಬೆಳ್ಳಿ ಆ ಪದಾರ್ಥಗಳಲ್ಲಿ ಅವರಿಗೆ ತುಂಬ ಏನು ಆಸಕ್ತಿ ಇರಲಿಲ್ಲ. ಆದರೆ ಅವರ ಕತ್ತಲು ಒಂದು ನವರತ್ನದ ಮಾಲೆ ಮಾತ್ರ ಹಾಕೊಳ್ತಿದ್ರು, ನವರತ್ನದ ಸರ. ಈ ನವರತ್ನದ ಸರನೂ ಕೂಡ ಅವ್ರಿಗೆ ಒಂದು ಸಮಾಧಾನ ಸಿಗುತ್ತೆ ಅದನ್ನು ಹಾಕೊಂಡ್ರೆ ಅಂತೇಳಿ, ಒಂದೇ ಒಂದು ಕಾರಣಕ್ಕೋಸ್ಕರ ಆ ಸರನೂ ಕೂಡ ಅವರು ಹಾಕೊಳ್ತಾ ಇದ್ರು. ಅವರ ಬಟ್ಟೆಗಳು ಕೂಡ ತುಂಬ ಏನು ಗ್ರ್ಯಾಂಡ್ ಆಗಿರಲ್ಲ. ಆಚೆ ಬರುವಾಗ ರಿಯಲ್ ಲೈಫ್ನಲ್ಲಿ ಒಂದೇ ಒಂದು ಈ ಸಿಖ್ ಸಮುದಾಯದವರು ಹಾಕೊಳ್ಳೋ ಹಾಗೆ, ಈ ಪಂಜಾಬಿಗಳು ಹಾಕೊಳ್ಳೋ ಹಾಗೆ ಒಂದೇ ಒಂದು ನಮ್ಮ ಸಾಯಿಬಾಬಾ ಹಾಕುವಂಥ ಒಂದೇ ಒಂದು ಡ್ರೆಸ್ನ ಮಾತ್ರ ಅವರು ಹಾಕೊಂಡು ತುಂಬ ಸಿಂಪಲ್ ಆಗಿ ಹೊರಡೆ ಬರ್ತಾ ಇದ್ರು. ಹಾಗೆ ಒಂದು ಇಂಟರ್ವ್ಯೂನಲ್ಲಿ ನಮ್ಮ ಕನ್ನಡ ಹೀರೋಯಿನ್ ಆಗಿದ್ದಂಥ ತಾರಾ ಮೇಡಮ್ ಅವರು ಕೂಡ ವಿಷ್ಣುವರ್ಧನ್ ಅವರು ಎಷ್ಟನೇ ವರ್ಷದಲ್ಲಿ, ಅವರು ಎಷ್ಟನೇ ದಿನದಲ್ಲಿ ಸಾಯ್ತೀನಿ ಅಂತ ಹೇಳಿ ಅವರು ಮೊದಲೇ ಹೇಳಿದ್ರು ಅಂತ ಕೂಡ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ. ವಿಷ್ಣುವರ್ಧನ್ ಅವರು ಸ್ವಲ್ಪನೂ ಅಹಂಕಾರ ಆಗಲಿ, ಒಂದು ಗರ್ವ ಆಗಲಿ, ಒಂದು ನನ್ನ ದೊಡ್ಡ ಹೀರೋ ಅಂತೇಳಿ ಒಂದು ದಿನಾನೂ ಅವರು ತೋರಿಸ್ಕೊಳ್ಳಿಲ್ಲ. ಡೌನ್ ಟು ಅರ್ತ್ ಪರ್ಸನ್ ಅಂತಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮಾತ್ರ. ಅವರು ಒಂದು ಡೈರೆಕ್ಟರ್ ಆರ್ಟಿಸ್ಟ್ ಆಗಿದ್ದರು. ಅವರು ಯಾವುದೇ ರೀತಿ ನನಗೆ ಈ ರೀತಿ ಮೂವಿ ಕೊಡ್ತಾ ಇದ್ದೀರಾ, ನನಗೆ ಈ ರೀತಿ ಡೈಲಾಗ್ಸ್ ಕೊಡ್ತಾ ಇದ್ದೀರಾ, ನನಗೆ ಈ ರೀತಿ ಆ್ಯಕ್ಟ್ ಮಾಡೋಕ್ಕೆ ಹೇಳ್ತಾ ಇದ್ದೀರಾ ಅಂತ ಹೇಳಿದಂಥ ವ್ಯಕ್ತಿನೇ ಅಲ್ಲ.
ಅವರು ಡೈರೆಕ್ಟರ್ ಹೇಗೆ ಹೇಳ್ತಾರೆ ಹಾಗೆ ಮಾಡ್ಕೊಂಡು ಬರ್ತಾರೆ. ಡಾಕ್ಟರ್ ವಿಷ್ಣುವರ್ಧನ್ ರವರು 4 ದಶಕಗಳ ಕಾಲ ಈ ಕನ್ನಡ ಇಂಡಸ್ಟ್ರಿನ ಆಳಿದ್ದಾರೆ. ಸ್ನೇಹಿತರೆ, ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಟನಾಗಿದ್ದಂಥ ಡಾಕ್ಟರ್ ವಿಷ್ಣುವರ್ಧನ್ ರವರ ಚರಿತ್ರೆ ಮತ್ತು ಅವ್ರು ಹೇಗಿದ್ರು ಅಂಥೇಳಿ ಒಂದು ಸಣ್ಣ ಪರಿಚಯ ಈ ವಿಡಿಯೋದಿಂದ ನಿಮಗೆ ತಿಳಿದಿರುತ್ತೆ ಅಂತ ನಾನು ನಂಬ್ತೀನಿ. ಈ ಜಾಗನ ಒಂದ್ಸಲ ವಿಸಿಟ್ ಮಾಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ನಮಗೆ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಸಣ್ಣದಾಗಿ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.